ಮರಿತೋಳ ಅದರ ಹೆಂಡತಿಯಾದ ಬ್ರೌನಿ ಜೊತೆ ಒಂದು ಕಾಡಲ್ಲಿ ರಾತ್ರಿ ಸಮಯದಲ್ಲಿ ಓಡೋಗ್ತಾ ಇರುತ್ತೆ. ಓಡ್ತಾ ಓಡ್ತಾ ನನ್ನ ಕಾಲು ನೋತಾ ಇದೆ. ನಾವು ಯಾಕೆ ಓಡ್ತಾ ಇದೀವನಂತ ಹೇಳಿ. ಅರೆ, ಯಾಕಂದ್ರೆ ಇದೊಂದು ಜಾದೂಯಿ ಹಕ್ಕಿ ಇಲಾಖೆ. ಅದನ್ನ ಕೇಳಿದ ತಕ್ಷಣ ಬ್ರೌನಿಯ ಶ್ವಾಸ ಅಲ್ಲೇ ನಿಂತೋಗ್ಬಿಡುತ್ತೆ. ಅದನ್ ಕೇಳಿಸ್ಕೊಂಡು ಗಂಡನ ಹತ್ರ ಹೇಳುತ್ತೆ, ಮಾಯಾ ಪಕ್ಷಿನ ಹಂಗದ್ರೆ ಹೇಳ್ರಿ. ಹೇಳ್ತಾರೆ, ಈ ಏರಿಯಾದಲ್ಲಿ ಒಂದು ಮಾಂತ್ರಿಕ ಗೂಬೆ ಇದೆಯಂತೆ. ಅದು ಎಲ್ರಿಗೂ ಇಲ್ಲಿ ಪ್ರಶ್ನೆ ಕೇಳುತ್ತಂತೆ. ಇದ್ರಲ್ಲಿ ಭಯ ಪಡ್ಬೇಕಾಗಿರೋದೇನಿದೆ? ಅದರ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಲಿಲ್ಲ ಅಂದ್ರೆ ನಾವು ಕಲ್ಲಾಗೋಗ್ತೀವಿ ಕಣೆ. ಕಲ್ಲಾಗಿ ಕೆಲವೇ ದಿನದಲ್ಲಿ ಅವರೆಲ್ಲ ಮಾಯ ಆಗ್ತಾರೆ. ಅಯ್ಯೋ, ಯಾಕ್ರಿ ಇಲ್ಲೇ ನಿಂತ್ಕೊಂಡಿದ್ದೀರಾ? ಬನ್ನಿ, ಬೇಗ ಬೇಗ ಹೋಗೋಣ ಹಂಗಂತ ಹೇಳಿ ಅವರಿಬ್ರು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ. ಆಗ ಆ ಪಕ್ಷಿ ಅವರಿಬ್ಬರನ್ನ ನೋಡ್ಬಿಡುತ್ತೆ. ಅವ್ರಿಗೆ ಶಬ್ದ ಕೇಳಿಸುತ್ತೆ. ನಿಮ್ಮಿಬ್ರನ್ನ ನೋಡಿ ಆಯ್ತು, ನಾನು ಓಡೋದ್ರಿಂದ ಪ್ರಯೋಜನ ಇಲ್ಲ. ಅವರಿಬ್ಬರಿಗೂ ಶ್ವಾಸ ಅಲ್ಲೇ ನಿಂತೋಗ್ಬಿಡುತ್ತೆ. ಆಮೇಲೆ ಅವರಿಬ್ರು ಮೇಲೆ ತಲೆತ್ತಿ ನೋಡ್ತಾರೆ. ಒಂದು ದೊಡ್ಡ ಮರದ ಮೇಲೆ ಒಂದು ದೊಡ್ಡ ಆಕಾರದಲ್ಲಿ ಇರುವ ನೀಲಿ ಬಣ್ಣದ ಒಂದು ಗೂಬೆ ಕೂತಿರುತ್ತೆ. ಆ ಹುಲ್ಲು ಅವರಿಬ್ಬರನ್ನ ನೋಡಿ ಹೀಗಂತ ಹೇಳುತ್ತೆ, ನಾನೇ ಆ ಜಾದೂಯಿ ಪಕ್ಷಿ. ಇನ್ನೊಂದು ಸ್ಟೆಪ್ ನೀವು ತೆಗೆದ್ರಿ ಅನ್ಕೊಳ್ಳಿ, ನೀವು ಕಲ್ಲಾಗೋಗ್ತೀರಾ. ನಮ್ಮನಿಲ್ಲದ ಹೋಗಕ್ ಬಿಡು. ಹಾ, ಹೋಗಕ್ ಬಿಡ್ತೀನಿ, ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹಾ, ಸಿಗ್ಬಿದ್ದಾಗಿದೆ ಅಲ್ವಾ? ಇನ್ನಿನ್ನ ಪ್ರಶ್ನೆ ಕೇಳು. ಹೇಳು. ನಿನ್ನ ಎದುರಿಗೆ 2 ಕಾಡಿದ್ರೆ, ಒಂದು ಕಾಡಲ್ಲಿ ಮಾಂಸ ತುಂಬಿಕೊಂಡಿದೆ, ಮತ್ತೆ ಇನ್ನೊಂದ್ರಲ್ಲಿ ಏನೂ ಇಲ್ಲ ಹೊಟ್ಟೆಗೆ. ಹೇಳು, ಯಾವ ಕಾಡಿಗೆ ಹೋಗ್ತೀಯ ನೀನು? ಇದಂತೂ ತುಂಬಾ ಸುಲಭದ ಪ್ರಶ್ನೆ. ನಾನಂತೂ ಸುಮ್ಮನೆ ಟೆನ್ಷನ್ ಆದೆ. ನಾನಂತೂ ಮಾಂಸ ಇರೋ ಕಾಡಿಗೆ ಹೋಗ್ತೀನಿ ಸಾರ್. ಹಂಗಂತ ಹೇಳಿದ ತಕ್ಷಣ ಅವರಿಬ್ರು ತಕ್ಷಣ ಕಲ್ಲಾಗಿ ಬದಲಾಗ್ಬಿಡ್ತಾರೆ. ಆ ಮಾಯಾ ಗೂಬೆ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ಅದು ಮಾಯ ಆಗ್ಬಿಡುತ್ತೆ. ಮಾರನೇ ದಿನ ಮೊಳ ಆ ಕಡೆ ಹೋಗ್ತಿರುವ ಸಮಯದಲ್ಲಿ ತೋಳಗಳು 2 ಕಲ್ಲಾಗಿ ಬದಲಾಗಿರೋದನ್ನ ನೋಡಿದ ತಕ್ಷಣ ಅದು ಶಾಕ್ ಆಗ್ಬಿಡುತ್ತೆ. ಆಮೇಲೆ ತಕ್ಷಣ ಅಲ್ಲಿಂದ ಓಡೋಗಿ ಕಾಡಿನ ರಾಜ ಹತ್ರ ಹೋಗಿ ಹೇಳುತ್ತೆ, ಏನಾಯ್ತು ಬಿಲಿ? ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ಯಾವ್ದ್ರ ಬಗ್ಗೆ ಹೆದರಿಕೊಂಡಿದ್ವಿ ಅದೇ ಆಯ್ತು. ನಿಮ್ಮ ಅತಿಥಿಗಳು ಕಲ್ಲಾಗೋಗಿದ್ದಾರೆ. ಅಂದ್ರೆ ಹ್ಯಾರಿ ಮತ್ತೆ ಬ್ರೌನಿನ? ಹಾ ಮಹಾರಾಜ, ಈಗಷ್ಟೇ ನೋಡ್ಕೊಂಡು ಬಂದಿರೋದು. ನನ್ಗನ್ಸುತ್ತೆ ಆ ಜಾದೂಯಿ ಪಕ್ಷಿ ಇವರನ್ನು ಕೂಡ ಕಲ್ಲು ಮಾಡಿ ಹಾಕಿದೆ. ಇನ್ನು ಕೆಲವೇ ಸಮಯದಲ್ಲಿ ಆ ಕಲ್ಲುಗಳು ಕೂಡ ಮಾಯ ಆಗುತ್ತೆ. ಹಂಗಂತ ಹೇಳಿ ಬಿಲ್ಲಿ ಮೊಳ ಅಲ್ಲಿಂದ ಓಡೋಗ್ಬಿಡುತ್ತೆ. ಆಮೇಲೆ ಆ ಸಿಂಹ ಕುತ್ಕೊಂಡು ತುಂಬಾನೇ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅವನ ಮಗ ಅಲ್ಲಿಗೆ ಬರ್ತಾನೆ. ಮತ್ತೆ ಅಪ್ಪನ್ನ ನೋಡಿ ಹೀಗಂತ ಕೇಳ್ತಾನೆ, ಏನಾಯ್ತಪ್ಪ, ನಿಮಗೆ ಟೆನ್ಷನ್ ಏನಾದರೂ ಇದೆಯಾ? ಸಿಂಬಾ ಶೇರ್ ಎಲ್ಲ ವಿಷಯವನ್ನು ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಚಾರ್ಲ್ಸ್ ಅಂತಾನೆ, ನಂಗೆ ಗೊತ್ತಾಗ್ತಾ ಇಲ್ಲ ಆ ಜಾದೂಯಿ ಪಕ್ಷಿ ಏನ್ ಮಾಡೋದಂತ. ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಅದು ನನ್ನನ್ನು ಕಲ್ಲು ಮಾಡಾಗತ್ತೆ. ಆ ಪಕ್ಷಿಯ ಬಗ್ಗೆ ನಾನು ಕೂಡ ಕೇಳಿದ್ದೀನಪ್ಪ. ವಿಚಿತ್ರವಾಗಿದೆ, ಅದು ಯಾರನ್ನ ಕಲ್ಲು ಮಾಡುತ್ತೋ ಅವರು ಕೂಡ ಮಾಯ ಆಗೋಗ್ತಾರೆ. ಅವರೆಲ್ಲೋಗ್ತಾರೆ? ಇದನ್ನ ನಾನೇನೆ ಸಾಲ್ವ್ ಮಾಡಬೇಕು. ಸಿಂಹನ ಮಗನಾದ ಚಾರ್ಲ್ಸ್ ತುಂಬಾನೇ ಬುದ್ಧಿವಂತದ ಶೇರ್ ಆಗಿರ್ತಾನೆ. ಚಾರ್ಲ್ಸ್ ಶೇರ್ ಆ ಮರದ ಬಳಿ ಹೋಗ್ತಾನೆ. ತುಂಬಾನೇ ಧೈರ್ಯದಿಂದ ಆ ಗೂಬೆಯನ್ನು ನೋಡಿ ಹೀಗಂತ ಕೇಳ್ತಾನೆ, ನೀನಂತೂ ಸಿಂಬಾ ರಾಜನ್ ಮಗ ಅಲ್ವಾ? ಮುಂದಿನ ರಾಜ ನೀನು. ನಾನು ಕೇಳಿದೇನೆ ನೀನು ಇಲ್ಲಿ ಎಲ್ರಿಗೂ ಪ್ರಶ್ನೆ ಮಾಡ್ತೀಯಂತ ಮತ್ತು ಅವರನ್ನು ಕಲ್ಲು ಮಾಡ್ತೀಯಂತ. ಏನು ನಿನ್ನ ಪ್ರಶ್ನೆ? ನನಗೆ ಕೇಳು. ನೀನಂತೂ ನಿಜವಾಗ್ಲೂ ಸಿಂಹನೇ. ಮಾಯಾಗೂಬೆ ಆ ರಾತ್ರಿ 2 ತೋಳಗಳ ಹತ್ರ ಏನತ್ರ ಕೇಳ್ತೋ ಅದನ್ನೇ ಕೇಳತ್ತೆ. ಚಾರ್ಲ್ಸ್ ಅವನು ಕೇಳಿದ ಆ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಅವನು ತುಂಬಾನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಪ್ರಶ್ನೆಯಲ್ಲಿ ಏನೋ ಟ್ರಿಕ್ ಇದೆ, ಇದಕ್ಕೆ ಉಲ್ಟಾ ಆನ್ಸರ್ ಹೇಳ್ಬೇಕು. ನಾನು ಆ ಕಾಡಿಗೆ ಹೋಗ್ತೀನಿ. ಅಲ್ಲಿ ಊಟಕ್ಕೇನೋ ಇಲ್ಲದೆ ಇರೋ ಅಲ್ಲಿ ನೀನು ಮೊದಲನೇ ಪ್ರಾಣಿ, ಸರಿಯಾದ ಉತ್ತರ ಕೊಟ್ಟಿರೋದು. ಅದಕ್ಕೆ ನೀನು ಅದೇ ಕಾಡಿಗೆ ಹೋಗ್ಬೇಕು.
ಆ ಮಾಯಾಗೂಬೆ ಹಂಗಂತ ಹೇಳಿದ ತಕ್ಷಣ ಆಗ ಚಾರ್ಲ್ಸ್ ಶೇರ್ ಈ ಕಾಡಿನಲ್ಲಿ ಮಾಯ ಆಗಿ ಇನ್ನೊಂದು ಕಾಡಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಕಾಡು ಪೂರ್ತಿ ನೋಡೋದಕ್ಕೆ ಒಣಗೋಗ್ಬಿಟ್ಟಿರುತ್ತೆ. ಅಲ್ಲಿ ಸುತ್ತಮುತ್ತಲು ಇರುವ ಎಲ್ಲಾ ಮರಗಳು ಒಣಗೋಗ್ಬಿಟ್ಟಿರುತ್ತೆ. ಖಂಡಿತವಾಗ್ಲೂ ಆ ರೀತಿಯಾದ ಒಂದು ಕಾಡಲ್ಲಿ ಯಾವೊಂದು ಜೀವಿನೂ ಜೀವಿಸಕ್ಕಾಗೋದಿಲ್ಲ. ಚಾರ್ಲ್ಸ್ ಅವನ್ಗವನೇ ಹೇಳ್ಕೊತಾನೆ, ಇಲ್ಲೇನೋ ರಹಸ್ಯ ಇದೆ. ಆಗ ಅವನ ಕಿವಿಯಲ್ಲಿ ಬೇರೆ ಜಂತುಗಳ ಶಬ್ದ ಒಂದು ಕೇಳಿಸುತ್ತೆ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಚಾರ್ಲ್ಸ್ ಆ ಶಬ್ದ ಬರೋ ಕಡೆಗೆ ಓಡೋಗ್ತಾನೆ. ಸ್ವಲ್ಪ ದೂರ ಅವನು ಓಡೋದ ನಂತರ ಒಂದ ಗುಹೆ ಬಳಿ ಹೋಗ್ತಾನೆ. ಆಗ ಅವನು ನೋಡ್ತಾನೆ, ಒಂದು ದೊಡ್ಡ ಬಲೆ ಒಳಗಡೆ ಅವ್ರ ಕಾಡಲ್ಲಿ ಕಲ್ಲಾಗಿ ಮಾಯ ಆಗಿರುವ ಎಲ್ಲಾ ಕಾಡಿನ ಜಂತುಗಳು ಇಲ್ಲೇ ಇರ್ತವೆ. ಆಗ ಅಲ್ಲಿರುವ ತೋಳಗಳನ್ನು ಚಾರ್ಲ್ಸ್ ನೋಡ್ತಾನೆ. ಮತ್ತೆ ಚಾರ್ಲ್ಸ್ ಆ ತೋಳಗಳನ್ನು ನೋಡಿ ಈಗಂತ ಹೇಳ್ತಾನೆ, ನನ್ನನ್ನಿಲ್ಲಿಂದ ಹೊರಗಡೆ ತೆಗಿ. ಮತ್ತೆ ನನ್ನ ಕೂಡ. ಅವನು ತುಂಬಾನೇ ಟ್ರೈ ಮಾಡಿ ಆ ಬಲೆಯನ್ನು ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಅವನು ಅಲ್ಲಿಂದ ಮಾಯ ಆಗಿ ಒಂದು ನದಿಯ ಬಳಿ ಪ್ರತ್ಯಕ್ಷ ಆಗ್ತಾನೆ. ಅಲ್ಲಿ ನೀಲಿ ಬಣ್ಣದ ಹದ್ದಿರುತ್ತೆ. ಅಲ್ಲ, ಏನ್ ಸಮಸ್ಯೆ ಇದು? ಏನಾಗ್ತಿದೆ? ಇದೊಂದು ಮಾಯಾ ಕಾಡು. ನೀನು ನಿನ್ನ ಕಾಡಿನ ಜಂತುಗಳನ್ನು ಕಾಪಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ದೂರದಲ್ಲಿ ಒಂದು ಗುಹೆ ಇದೆ, ನೀನ್ ಅಲ್ಲಿ ಹೋಗ್ಲೇಬೇಕು. ಗುಹೆನಾ? ಯಾವ ಗುಹೆ? ಮಾಯ ಮಂತ್ರ ಮಾಡುವ ಒಂದು ನರಿ ಇರುತ್ತೆ. ಅವಳನ್ನ ನೀನು ಸಾಯಿಸ್ಬೇಕು. ಒಂದ್ ವಿಷಯ ಜ್ಞಾಪಕ ಇಟ್ಕೋ, ಅವಳನ್ನ ಸಾಯಿಸೋದು ಅಷ್ಟು ಸುಲಭ ಅಲ್ಲ. ಅವಳ ಸಾವಿನ ರಹಸ್ಯ ನನಗೆ ಗೊತ್ತು. ಅವಳು ಸಾಯ್ತಿದ್ದಂಗ್ಲಿ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ಮತ್ತೆ ಎಲ್ಲ ಸರಿಯಾಗ್ಬಿಡುತ್ತೆ. ಸರಿ, ಹಾಗಾದ್ರೆ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗು. ನೀಲಿ ಪಕ್ಷಿ ಆ ಗುಹೆ ಕಡೆಗೆ ಆರ್ಕೊಂಡು ಹೋಗುತ್ತೆ. ಅವಳ ಹಿಂದ್ಗಡೆನೆ ಚಾರ್ಲ್ಸ್ ಕೂಡ ಓಡೋಗ್ತಾನೆ. ಸ್ವಲ್ಪತ್ತಲ್ಲೇ ಚಾರ್ಲ್ಸ್ ಆ ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲವ್ನ್ ನೋಡ್ತಾನೆ, ಒಂದು ನರಿ ಕೂತಿರುತ್ತೆ, ಕಣ್ಮುಚ್ಕೊಂಡ್ ಕೂತಿರುತ್ತೆ. ಕೊನೆಗೆ ಭವಿಷ್ಯವಾಣಿ ನನಗೆ ಹೇಳಿದ ತರನೇ ಇವತ್ತು ನಡೀತು. ಯಾವ ಭವಿಷ್ಯವಾಣಿ? ಭವಿಷ್ಯವಾಣಿಯ ಪ್ರಕಾರ ಸಿಂಹ ಶೇರಿನ ಮಗನಾದ ಚಾರ್ಲ್ಸ್ ಶೇರ್ ಇಲ್ಲಿಗೆ ಬರ್ತಾನೆ, ನನ್ನ ಸಾಯಿಸ್ತಾನಂತ. ನಿಜ ಹೇಳು, ಆ ಮಾಯೆ ಪಕ್ಷಿ ಕೇಳಿರೋ ಪ್ರಶ್ನೆಗೆ ಉಲ್ಟಾ ಜವಾಬ್ ಕೊಟ್ಟಿದ್ದು ನೀನೇ ಅಲ್ವಾ? ತಲೆ ತಿನ್ಬೇಡ, ನನ್ನ ಪ್ರಾಣಿಗಳನ್ನ ಬಿಟ್ಬಿಡು. ಇಲ್ಲಿಂಗೋ ನೀನು ಬಂದ್ಬಿಟ್ಟೆ, ಆದ್ರೆ ಜೀವಂತವಾಗಿ ನೀನು ಇಲ್ಲಿಂದ ಹೋಗಕ್ಕಾಗಲ್ಲ. ಬೇಗ ಅದರ ಕತ್ತನ್ನು ಕಚ್ಚಿ ಅದನ್ನು ಸಾಯಿಸು. ಅದರ ಪ್ರಾಣ ಅದರ ಕತ್ತಲ್ಲೇ ಇದೆ. ಚಾರ್ಲ್ಸ್ ಏನು ಯೋಚಿದೆ ಅಲ್ಲೇ ನಿಂತಿರುವ ನರಿಯ ಕತ್ತ ಮೇಲೆನೆ ಅದು ಅಟ್ಯಾಕ್ ಮಾಡುತ್ತೆ. ಆ ನರಿ ಒಂದೇ ಸಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಮಿನಿಟೇ ಚಾರ್ಲ್ಸ್ ಅಲ್ಲಿಂದ ಮಾಯ ಆಗಿ ಅವನ ಕಾಡಲ್ಲಿರುವ ಮಾಯ ಪಕ್ಷಿದ ಮುಂದೆ ಹೋಗ್ತಾನೆ. ಮತ್ತೆ ಸ್ವಲ್ಪತ್ತಲ್ಲೇ ಆ ಮರ ಕೂಡ ಮಾಯ ಆಗ್ಬಿಡುತ್ತೆ. ಮತ್ತೆ ಅಲ್ಲಿ ಒಂದು ಸುಂದರವಾದ ನದಿ ಸೃಷ್ಟಿಯಾಗತ್ತೆ. ಮತ್ತೆ ಆ ನೀಲಿ ಪಕ್ಷಿ ಒಂದು ಸುಂದರವಾದ ದೇವತೆಯಾಗಿ ಬದಲಾಗ್ತಾಳೆ. ಏನಾಗ್ತದ? ಕೇಳು, ನಾನು ಜಲದೇವತೆ. ನೀನ್ ಈ ನದಿ ನೋಡ್ತಿದ್ಯಾ ಅಲ್ವಾ? ಇದ್ರೊಳಗಡೆ ಬೇರೆ ಕಾಡಿಗೆ ಹೋಗೋದಕ್ಕೆ ದಾರಿ ಇದೆ. ಅದು ಬೇರೆ ಪ್ರಪಂಚ. 2 ಜಾಗದಲ್ಲಿ ನಾನು ಬದುಕಿರ್ತೀನಿ. ನೀನು ಸಾಯಿಸಿದ ಆ ನರಿ ಮಂತ್ರಗಳನ್ನು ಮಾಡುವ ಶಕುನಿ. ಅವಳು ಅವಳ ಮಾಯಾಶಕ್ತಿಗಳಿಂದ ನನ್ನನ್ನ ಗೂಬೆಯಾಗಿ ಬದಲಾಯಿಸಿದ್ಲು. ಮತ್ತೆ ನನ್ನ ತಾಯಿಯನ್ನು ನೀಲಿ ಹದ್ದಾಗಿ ಬದಲಾಯಿಸ್ಬಿಟ್ಲು. ಆದ್ರೆ ಅವಳು ಯಾಕೆ ಮಾಡಿದ್ದು? ಅವಳು ನನ್ನ ಕಾಡು ಮತ್ತೆ ನಿನ್ನ ಕಾಡು 2 ಕಾಡುಗಳನ್ನು ಅವಳ ವಶ ಮಾಡ್ಕೋಬೇಕನ್ಕೊಂಡ್ಲು. ಅದರಿಂದನೇ ನಮ್ಮ ಕಾಡುಗಳು ಒಣಗೋಗ್ತಾ ಇತ್ತು. ನೀನೊಂದ್ ವೇಳೆ ಅವಳನ್ನ ಸಾಯಿಸಿಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ಕಾಡು ಕೂಡ ಒಣಗೋಗ್ತಾ ಇತ್ತು. ಈ ವಿಷಯನೇ ಆಗಿದ್ರೆ ನೀನು ಡೈರೆಕ್ಟ್ ಆಗಿ ಕೇಳ್ಬೋದಿತ್ತು. ನಮ್ಮ ಪ್ರಾಣಿಗಳನ್ನೆಲ್ಲ ಯಾಕೆ ಮಾಯ ಮಾಡಿದೆ ನೀನು? ಹಂಗೆ ಮಾಡೋದು ತುಂಬಾ ಕಷ್ಟ. ನನ್ನನ್ನು ಅವಳು ವಶ ಮಾಡ್ಕೊಂಡಿದ್ಲು. ಆ ಸಾಧುಗಳು ನನಗೆ ಹೇಳಿದ್ರು, ನೀನು ಕೇಳುವ ಪ್ರಶ್ನೆಗೆ ಯಾರು ತಪ್ಪಾಗಿ ಬದಲು ಕೊಡ್ತಾರೋ ಅವರೇ ನಿನ್ನನ್ನ ಕಾಪಾಡ್ತಾರೆ ಅಂತ. ಅವನು ಶಕ್ತಿಶಾಲಿಗಿರ್ತಾನಂದ. ಮತ್ತೆ ಭವಿಷ್ಯವಾಣಿಯ ಪ್ರಕಾರ ಆ ಜಾದೂಗಾರನಿನ ಸಾಯಿಸಕ್ಕಾಗೋದು ಬರೀ ಅವನು ಮಾತ್ರ ಅಂತಂದ. ಆಗ ನೀಲಿ ಹದ್ದು ಅಲ್ಲಿಗೆ ಬರುತ್ತೆ. ಮತ್ತೆ ಆ ಹದ್ದು ಕೂಡ ಒಂದು ಸುಂದರವಾದ ದೇವತೆಯಾಗಿ ಬದಲಾಗತ್ತೆ.
ಮತ್ತೆ ಇನ್ನೊಂದು ದೇವತೆ ಅವಳು ಮಾಯೆ ಮಾಡಿ ಚಾರ್ಲ್ಸ್ ಕಾಡಲ್ಲಿ ಮಿಸ್ ಆಗಿರುವ ಎಲ್ಲಾ ಜಂತುಗಳು ಕೂಡ ಅವ್ರ ಕಾಡಿಗೆ ತಿರುಗಿ ಬಂದ್ಬಿಡ್ತವೆ ಮತ್ತೆ ಸಂತೋಷವಾಗಿರ್ತವೆ. ನಿಮ್ಮ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಕಲ್ಲಾಗಿ ಬದಲಾಯಿಸಿದೆ ನಾನು. ಇವಾಗ ಅವರೆಲ್ಲರೂ ನಿನ್ ಮುಂದೆ ಈಗ ನಿಂತಿದ್ದಾರೆ. ಹಂಗಂತೇಳಿ ಆ 2 ದೇವತೆಗಳಿಬ್ರು ಆ ನೀರೊಳಗಡೆ ಹೋಗ್ಬಿಡ್ತಾರೆ. ಮತ್ತೆ ಕಾಡಲ್ಲಿ ಎಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ.